ರಾಜ್ಯದಲ್ಲಿ ಮತ್ತೆ ಸಿದ್ದರಾಮಯ್ಯ ದಳಪತಿಗಳ ನಡುವೆ ಪೊಲಿಟಿಕಲ್ ವಾರ್. ಕಾಂಗ್ರೆಸ್ ಅಂತ್ಯವಾಗಲಿದೆ ಎಂದ ಅಪ್ಪ, ಸಿಎಂ ಸೊಕ್ಕಿನ ಮನುಷ್ಯ ಎಂದ ಮಗ. ದೇವೇಗೌಡರ ಶಾಪ ನನಗೆ ಆಶೀರ್ವಾದ, ಗುರುವಿಗೆ ಶಿಷ್ಯನ ತಿರುಗೇಟು. ಇದೇ ಹೊತ್ತಿನ ಸ್ಪಾಟ್ ಲೈಟ್ ವಿಶೇಷ, ಕೈ ತೆನೆ ದಂಗಲ್. ಸಿದ್ದರಾಮಯ್ಯ ದೇವೇಗೌಡರು ಒಂದು ಕಾಲದಲ್ಲಿ ಒಂದೇ ಪಕ್ಷದಲ್ಲಿ ಇದ್ದವರು, ರಾಜಕೀಯದಲ್ಲಿ ಗುರು ಶಿಷ್ಯರೆಂದೇ ಗುರುತಿಸಿಕೊಂಡವರು. ಆದರೆ ಬದಲಾದ ಸನ್ನಿವೇಶದಲ್ಲಿ ಈ ಜೋಡಿ ರಾಜಕೀಯದಲ್ಲಿ ಎದುರಾಳಿಗಳು. ಅದೆಷ್ಟರ ಮಟ್ಟಿಗೆ ಅಂದ್ರೆ ಒಬ್ಬರು ಮತ್ತೊಬ್ಬರಿಗೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಮಾತಿನ ಮೂಲಕವೇ ಅಟ್ಯಾಕ್, ಕೌಂಟರ್ ಅಟ್ಯಾಕ್ಗಳನ್ನ ಮಾಡುತ್ತಲೇ ಇರ್ತಾರೆ. ಆಗಾಗ ಮಾತಿನ ಯುದ್ಧಗಳನ್ನ ನಡೆಸುವ ಸಿದ್ದು ದಳಪತಿಗಳ ಫ್ಯಾಮಿಲಿ ಇದೀಗ ಮತ್ತೆ ಪೊಲಿಟಿಕಲ್ ವಾರ್ ಶುರು ಮಾಡಿಕೊಂಡಂತೆ ಕಾಣುತ್ತಿದೆ. ಸಿದ್ದು ಡಿಕೆಯಿಂದ ಕಾಂಗ್ರೆಸ್ ಪಕ್ಷ ಅಂತ್ಯವಾಗಲಿದೆ ಅಂತ HDD ಹೇಳಿದ್ರೆ, ಇದಕ್ಕೆ ಸಿದ್ದು ತಿರುಗೇಟು ನೀಡಿದ್ದಾರೆ. ಈ ನಡುವೆಯೇ ಗುರು ಶಿಷ್ಯರ ಫೈಟ್ಗೆ ದಳಪತಿ ಕುಮಾರಸ್ವಾಮಿ ಎಂಟ್ರಿ ಕೂಡ ಆಗಿದೆ. ಕೈ ತೆನೆ ದಂಗಲ್ ಕುರಿತಾದ ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. ಈ ವರ್ಷ ದೇಶ ಲೋಕಸಭಾ ಚುನಾವಣೆಗೆ ಸಾಕ್ಷಿಯಾಗಲಿದೆ. ಪಾರ್ಲಿಮೆಂಟ್ ಫೈಟ್ ಅನ್ನೋದು ರಾಜಕೀಯ ನಾಯಕರಿಗೆ ಈ ಬಾರಿ ಬಹುದೊಡ್ಡ ಅಗ್ನಿ ಪರೀಕ್ಷೆ ಇದ್ದಂತೆ. ಹಿಂದೆಂದಿಗಿಂತಲೂ ಈ ಬಾರಿ ಎಲೆಕ್ಷನ್ ಅಖಾಡ ಚುನಾವಣೆಗೆ ತಿಂಗಳುಗಳು ಬಾಕಿ ಇರುವ ಹೊತ್ತಿನಲ್ಲೇ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿದೆ. ನಮೋ ಎನ್ನುವ NDA ಕೂಟದ ಸುನಾಮಿ ಅಲೆಯನ್ನ ತಗ್ಗಿಸೋದಿಕ್ಕೆ INDIA ಮಹಾ ಮೈತ್ರಿಕೂಟ ದೇಶದ ಪ್ರತಿ ರಾಜ್ಯಗಳಲ್ಲೂ ತನ್ನ ರಣತಂತ್ರವನ್ನ ಹೆಣೆಯುತ್ತಿದ್ದು ಗೆಲುವಿಗಾಗಿ ರಣಕಹಳೆಯನ್ನ ಮೊಳಗಿಸುತ್ತಿದೆ. ಯಾವ ಮೂಲೆಗೆ ಹೋದ್ರೂ, ಎಲ್ಲಿ ಕೇಳಿದ್ರು, ಅದ್ಯಾರನ್ನೇ ನೀವು ಯಾವ ವಿಚಾರದ ಬಗ್ಗೆಯೂ ಮಾತನಾಡಿಸಿದ್ರು, ಕೊನೆಗೆ ಅದು ಬಂದು ನಿಲ್ಲೋದು ಪಾರ್ಲಿಮೆಂಟ್ ಫೈಟ್ ಟಾಕ್ಗೆ. ಅಷ್ಟರ ಮಟ್ಟಿಗೆ ಲೋಕಸಭಾ ಚುನಾವಣಾ ಕಾವು ಬಿಸಿ ಏರಿದೆ. ಕರುನಾಡಿನಲ್ಲೂ ಲೋಕ ಕದನದ ತಯಾರಿ ಜೋರಾಗಿದೆ. ಒಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ ಟಾರ್ಗೆಟ್ 20 ಇಟ್ಕೊಂಡು ಕ್ಷೇತ್ರವಾರು ವೀಕ್ಷಕರನ್ನ ನೇಮಕ ಮಾಡಿ ಮಿನಿಸ್ಟರ್ಗಳನ್ನ ಅಖಾಡಕ್ಕೆ ಇಳಿಸಿ ಬಿಜೆಪಿ ಅಭ್ಯರ್ಥಿಗಳನ್ನ ಸೋಲಿಸೋದಿಕ್ಕೆ ರಾಜಕೀಯ ತಂತ್ರಗಾರಿಕೆಯನ್ನ ಹೆಣೆಯುತ್ತಿದ್ರೆ, ಇತ್ತ ಬಿಜೆಪಿ JDS ಜೊತೆ ಮೈತ್ರಿ ಮಾಡಿಕೊಂಡು 28ಕ್ಕೆ 28ರಲ್ಲೂ ನಮ್ಮದೇ ಗೆಲುವು ಅನ್ನೋ ಅತ್ಯುತ್ಸಾಹದ ಜೊತೆಗೆ ವಿಶ್ವಾಸದಲ್ಲಿದೆ. ಕರ್ನಾಟಕದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಆಗಿಯೇ ಇನ್ನು 1 ವರ್ಷ ಕಳೆದಿಲ್ಲ. ಅದರ ನಡುವೆ ಮತ್ತೊಂದು ಮಹಾಕದನಕ್ಕೆ ರಾಜ್ಯ ಸಾಕ್ಷಿಯಾಗಲಿದ್ದು, ಮಂತ್ರ ತಿರುಮಂತ್ರಗಳನ್ನ ಹೆಣೆಯೋದ್ರಲ್ಲೇ ರಾಜಕೀಯ ಕಲಿಗಳು ಮಗ್ನರಾಗಿದ್ದಾರೆ. ಆಡಳಿತ ಪಕ್ಷವನ್ನ ಹೇಗಾದ್ರೂ ಇಕ್ಕಟ್ಟಿಗೆ ಸಿಲುಕಿಸಬೇಕು, ಆ ಮೂಲಕ ತಾವು ಹೆಚ್ಚಿನ ಕ್ಷೇತ್ರ ಗೆಲ್ಲಬೇಕು ಅನ್ನೋ ಆಸೆಯಲ್ಲಿ ಬಿಜೆಪಿ ಇರುವ ಹೊತ್ತಲ್ಲಿಯೇ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ರಾಮ ಮಂದಿರದ ವಿಚಾರದಲ್ಲಿ ಕಾಂಗ್ರೆಸ್ ಇಟ್ಟ ಒಂದಷ್ಟು ಹೆಜ್ಜೆಗಳು ಕೇಸರಿ ಪಡೆಯ ಲೋಕ ಕದನಕ್ಕೆ ಬ್ರಹ್ಮಾಸ್ತ್ರವಾಗಲಿದೆ ಅಂತಲೇ ಬಿಂಬಿತವಾಗುತ್ತಿದೆ. ರಾಮನ ವಿಚಾರದಲ್ಲಿ ಆರಂಭವಾಗಿರುವ ರಾಜಕೀಯ ಜಟಾಪಟಿಯೇ ಇನ್ನೂ ತಣ್ಣಗಾಗಿಲ್ಲ. ಈ ನಡುವೆ ಮತ್ತೊಂದು ಪೊಲಿಟಿಕಲ್ ವಾರ್ ರಾಜ್ಯದಲ್ಲಿ ಶುರುವಾಗಿದೆ. ಹೌದು, ಕೆಲ ದಿನಗಳಿಂದ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಕಿಡಿ ಹೊತ್ತಿದ್ದ ರಾಜಕೀಯ ಸಮರ ಇದೀಗ ಕೈ ತೆನೆ ನಡುವೆ ಶುರುವಾಗಿದೆ. ಇಬ್ಬರ ನಡುವೆ ಶುರುವಾಗಿರೋದು ಮಾತಿನ ಸಮರ. ಅದು ಕೂಡ ಒಂದು ಕಾಲದಲ್ಲಿನ ತಮ್ಮ ಆಪ್ತ ಶಿಷ್ಯನ ವಿರುದ್ಧವೇ ಗುರು ಗುಡುಗಿದ್ದಾರೆ. ಜೊತೆಗೆ ಅದೊಂದು ಕೆಲಸವನ್ನ ಮಾಡಿಯೇ ಸಿದ್ಧ ಎನ್ನುವ ಮಹಾ ಶಪಥವನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಸಿದ್ದರಾಮಯ್ಯ ದಳಪತಿಗಳ ನಡುವೆ ಪೊಲಿಟಿಕಲ್ ವಾರ್. ಸಿದ್ದು ಡಿಕೆಶಿಯಿಂದಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂತ್ಯ, HDD ಭವಿಷ್ಯ. ಕಾಂಗ್ರೆಸ್ ವಿರುದ್ಧ ಅದೊಂದು ಶಪಥ ಮಾಡಿದ್ರ ದೊಡ್ಡಗೌಡರು. ರಾಜಕಾರಣ ಅಂದ್ರೇನೆ ಹಾಗೆ. ಇಲ್ಲಿ ಯಾರು ಶತ್ರುಗಳು ಯಾರು ಮಿತ್ರರು ಅನ್ನೋದನ್ನ ಊಹಿಸಿಕೊಳ್ಳೋದಿಕ್ಕೆ ಆಗಲ್ಲ. ಇಂದು ಸ್ನೇಹಿತರಂತೆ ಕೈ ಕೈ ಹಿಡಿದುಕೊಂಡು ತಿರುಗಾಡಿದವರು
ನಾಳೆ ಬದ್ಧ ವೈರಿಗಳಂತೆ ಕೈ ಮಿಲಾಯಿಸಿಕೊಂಡು ಕಿತ್ತಾಡಿದ್ರೂ ಅಚ್ಚರಿಯಿಲ್ಲ. ಒಂದೇ ಪಕ್ಷದಲ್ಲಿ ಒಟ್ಟಿಗೆ ಕುಳಿತುಕೊಂಡು ಊಟ ಮಾಡ್ತಾ ಇದ್ದೋರು ನಾಳೆ ಎದುರಾಳಿಗಳು ಆಗಬಹುದು. ಹಾಗಾಗಿ ರಾಜಕೀಯದಲ್ಲಿ ನಾಯಕರಿಗೆ ಅಧಿಕಾರ ಹೇಗೆ ಶಾಶ್ವತ ಅಲ್ವೋ ಅದೇ ರೀತಿ ಸ್ನೇಹ ಸಂಬಂಧಗಳು ಶಾಶ್ವತ ಅಲ್ಲ ಅನ್ನೋ ಮಾತಿದೆ. ಒಂದು ಕಾಲದಲ್ಲಿ ಒಟ್ಟಿಗೆ ಕಾಣಿಸಿಕೊಂಡು ಇಂದು ಒಬ್ಬರ ಮಾತಿಗೆ ಮತ್ತೊಬ್ಬರು ಉರಿದು ಬೀಳುವ ರೀತಿಯಲ್ಲಿ ವೈರಿಗಳಾಗಿರುವ ಹಲವರಿದ್ದಾರೆ. ರಾಜ್ಯದಲ್ಲಿಯೂ ಅಂತ ಹಲವರ ಪಟ್ಟಿಯೇ ಇದೆ ಬಿಡಿ. ಅಂಥವರಲ್ಲಿ ಸಿದ್ದರಾಮಯ್ಯ ಮತ್ತು ದೇವೇಗೌಡರು ಕೂಡ ಸೇರ್ತಾರೆ. ಹೌದು, ಸಿದ್ದು ಮತ್ತು ದೊಡ್ಡಗೌಡರು ಒಂದು ಕಾಲದಲ್ಲಿ ಒಟ್ಟಿಗೆ ಇದ್ದವರು. ಸಿದ್ದರಾಮಯ್ಯ ಜೆಡಿಎಸ್ನಲ್ಲಿದ್ದ ಸಂದರ್ಭದಲ್ಲಿ ಅವರ ಪಾಲಿಗೆ ದೇವೇಗೌಡರು ರಾಜಕೀಯ ಗುರು ಅಂತಲೇ ಗುರುತಿಸಿಕೊಂಡಿದ್ದವರು. ಕೇವಲ ದೊಡ್ಡಗೌಡರಿಗೆ ಮಾತ್ರವಲ್ಲ, ಅವರ ಫ್ಯಾಮಿಲಿಯ ಜೊತೆಗೂ ಸಿದ್ದುಗೆ ಉತ್ತಮ ಸಂಬಂಧ ಇತ್ತು. ಆದ್ರೆ ಆ ಬಳಿಕ ನಿಧಾನಕ್ಕೆ ಸಂಬಂಧ ಹಳಸಿತ್ತು. ತೆನೆ ಬಿಟ್ಟು ಕೈ ಸೇರಿದ ಮೇಲಂತೂ ಸಿದ್ದರಾಮಯ್ಯ ವರ್ಸಸ್ ದೊಡ್ಡಗೌಡರ ಕುಟುಂಬ ಎನ್ನುವ ರೀತಿಯಲ್ಲಿ ಆಗಾಗ ಇಬ್ಬರ ನಡುವೆ ಸಮರ ಏರ್ಪಡುತ್ತಲೇ ಇರುತ್ತೆ. ಮಾತಿನ ಮಹಾಯುದ್ಧಗಳು ನಡೆಯುತ್ತಲೇ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ದೊಡ್ಡಗೌಡರ ಕುಟುಂಬ ಮತ್ತು ಸಿದ್ದರಾಮಯ್ಯ ನಡುವೆ ಟಾಕ್ ವಾರ್ ಕೊಂಚ ತಣ್ಣಗಾಗಿತ್ತು. ಆದ್ರೆ ಇದೀಗ ಮತ್ತೆ ದಂಗಲ್ ಸ್ಟಾರ್ಟ್ ಆದಂತಿದೆ. ಶನಿವಾರ ಬೆಂಗಳೂರಿನಲ್ಲಿ ಜೆಡಿಎಸ್ ಸುದ್ದಿಗೋಷ್ಠಿಯನ್ನ ನಡೆಸಿತ್ತು. ಅದರಲ್ಲಿ ಮಾಜಿ ಪಿಎಂ ದೇವೇಗೌಡರು ಮತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಭಾಗವಹಿಸಿದ್ರು. ಸಿದ್ದರಾಮಯ್ಯ ಸರ್ಕಾರ ನೈಸ್ ಯೋಜನೆಯಲ್ಲಿ ಅಕ್ರಮ ನಡೆಸಿದೆ ಅಂತ ಆರೋಪಿಸಿ ಸುದ್ದಿಗೋಷ್ಠಿ ನಡೆಸಿದ್ದ ದೊಡ್ಡಗೌಡರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡಿದ್ರು. ಅಲ್ಲದೆ ಇದೇ ವೇಳೆಯಲ್ಲಿ ಕಾಂಗ್ರೆಸ್, ಅದರಲ್ಲೂ ವಿಶೇಷವಾಗಿ ಸಿದ್ದು ಹಾಗೂ ಡಿಕೆ ವಿರುದ್ಧ ಗುಡುಗಿದ್ದಾರೆ. ಅರುವತ್ತು ವರ್ಷ ರಾಜಕೀಯ ಮಾಡಿಕೊಂಡು ಬಂದಿದ್ದೇನೆ. ನನಗೆ ಇವರು ಹೇಳ್ತಾರೆ, ಇವತ್ತು ಹೇಳ್ತೀನಿ, ಕರ್ನಾಟಕದಲ್ಲಿ ಇವರು ಅಂತ್ಯ ಕಾಣ್ತಾರೆ. ನಾವು ಸೋಲಿಸಿಯೇ ಸೋಲಿಸ್ತೀವಿ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನಾಯಕತ್ವದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಅಂತ್ಯ ಕಾಣುತ್ತೆ ಅಂತ ಹೊಸ ಭವಿಷ್ಯ ನುಡಿದ್ರು. ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆಶಿಯಿಂದ ಕಾಂಗ್ರೆಸ್ ಪಕ್ಷ ಅಂತ್ಯವಾಗುತ್ತೆ ಅಂತ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದ್ದ ದೊಡ್ಡಗೌಡರು ಅಷ್ಟಕ್ಕೆ ಸುಮ್ಮನಾಗಿ ಕುಳಿತಿರಲಿಲ್ಲ. ಅದೊಂದು ಮಹಾ ಶಪಥವನ್ನೇ ಮಾಡಿದ್ದಾರೆ. ಹೌದು, ಕೈ ವಿರುದ್ಧ ತಮ್ಮ ಕೋಪ ತಾಪವನ್ನ ಹೊರಹಾಕಿದ್ದ ಮಾಜಿ ಪ್ರಧಾನಿಗಳು ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಿಯೇ ಸೋಲಿಸ್ತೀವಿ ಎನ್ನುವ ಶಪಥವನ್ನೇ ಮಾಡಿದಂತಿತ್ತು ಅವರ ಮಾತಿನ ಪರಿಗಳನ್ನ ನೋಡಿದ್ರೆ. ಯಾವ ಒಂದು ಕಿಂಚಿತ್ತು ಕೂಡ ನಾನು ಸಡಿಲ ಮಾಡದೆ ಈ ದೇಶ ಆಳ್ತೇನೆ ಅಂತ ದೇವೇಗೌಡನ್ನ ನೀವು IND-IA ಸ್ವಲ್ಪ ಬರೋದಾದ್ರೆ ನಥಿಂಗ್. ಇವತ್ತು ಹೇಳ್ತೀನಿ, ವಿ ಹ್ಯಾವ್ ಡಿಟರ್ಮಿನ್ಡ್ ಟು ಸೇ that this Congress in Karnataka must be defeated and see that the era of Congress should be over under DK Shivakumar, under Siddaramaiah. ಅಖಾಡಕ್ಕಿಳಿದ ದೇವೇಗೌಡರು, ಸಿದ್ದು ಡಿಕೆ ಟಾರ್ಗೆಟ್. ಏಕಾಏಕಿ ಹಸ್ತಪಾಳೆಯದ ವಿರುದ್ಧ ತೊಡೆ ತಟ್ಟಿದ್ದೇಕೆ ದೇವೇಗೌಡರು? ದೇವೇಗೌಡರು ವಯಸ್ಸು ಹಾಗೂ ಅನಾರೋಗ್ಯದ ಕಾರಣದಿಂದ ಸಕ್ರಿಯ ರಾಜಕಾರಣದಿಂದ ಕೆಲ ದಿನಗಳಿಂದ ದೂರವೇ ಉಳಿದಿದ್ರು. ಆದ್ರೆ ಇದೀಗ ಮತ್ತೆ ತಮ್ಮ ಇಳಿ ವಯಸ್ಸಿನಲ್ಲಿ ಆಕ್ಟಿವ್ ಆದಂತೆ ಕಂಡು ಬರುತ್ತಿದ್ದು ಶಿಷ್ಯನ ವಿರುದ್ಧವೇ ನೇರ ಸಮರವನ್ನ ನಡೆಸುತ್ತಿದ್ದಾರೆ. ಜೊತೆಗೆ ಡಿಕೆಶಿಯ ವಿರುದ್ಧವೂ ಕಿಡಿಕಾರಿದ್ದಾರೆ. ಈ ಮೂಲಕ ರಾಜಕೀಯ ಅಖಾಡಕ್ಕೆ ಹೊಸ ಹುರುಪಿನೊಂದಿಗೆ ರೀ ಎಂಟ್ರಿ ಕೊಟ್ಟ ದೊಡ್ಡಗೌಡರಿಗೆ ಜೋಡೆತ್ತುಗಳೇ ಟಾರ್ಗೆಟ್ ಆದ್ರ ಅನ್ನೋ ಅನುಮಾನವನ್ನ ಹುಟ್ಟು ಹಾಕಿದೆ.
ಬಿಜೆಪಿಗೆ ಲೋಕಸಭಾ ಚುನಾವಣೆಗೆ ಬಹುದೊಡ್ಡ ಅಸ್ತ್ರ ಅಂತಲೇ ಬಿಂಬಿತವಾಗಿರುವ ಕರಸೇವಕರ ವಿಚಾರದಲ್ಲಿ ದೊಡ್ಡಗೌಡರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಎಂದೋ ನಡೆದ ಘಟನೆಯನ್ನು ಇದೀಗ ಮತ್ತೆ ಓಪನ್ ಮಾಡುವ ಮೂಲಕ ರಾಜ್ಯ ಸರ್ಕಾರ ಸೇಡಿನ ರಾಜಕಾರಣ ಮಾಡುತ್ತಿದೆ ಎಂದಿದ್ದಾರೆ. ಎನ್ಡಿಎ ಮೈತ್ರಿಕೂಟದಲ್ಲಿದ್ರೂ ಕೂಡ ನಮ್ಮ ಅಭಿಪ್ರಾಯಗಳನ್ನ ಹೇಳುವ ಪೂರ್ಣ ಸ್ವಾತಂತ್ರ್ಯವಿರುತ್ತೆ. ಆದ್ರೆ INDIA ಕೂಟದ ಭಾಗವಾಗಿರುವ ಕಾರಣಕ್ಕೆ ಸೇಡಿನ ರಾಜಕಾರಣ ರಾಜ್ಯದಲ್ಲಿ ನಡೆಯುತ್ತಿದೆ ಅನ್ನೋ ಆರೋಪ ಮಾಡಿದ್ದಾರೆ. ಆ ಪೂಜಾರಿ ಮೇಲೆ ಹಿಂದೆ ಯಾವಾಗಲೂ ಏನೊಂದು ಘಟನೆ ನಡೀತು ಅದನ್ನು ರೀಓಪನ್ ಮಾಡಿ ಅದರ ಮೇಲೆ ಮತ್ತೆ ಸೇಡ್ ತಗೊಳ್ಳೋದು. ಈ ಸೇಡಿನ ರಾಜಕೀಯ ಬಂದಾಗ ನಾವು ಒಂದು NDA ಜೊತೆ ಇದ್ದಂಥ ಸಂದರ್ಭದಲ್ಲಿ ನಾವು ನಮ್ಮ ಅಭಿಪ್ರಾಯವನ್ನು ಹೇಳೋದಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ. ಇದು ಸರಿಯಲ್ಲ, ಹೀಗೆ ಮಾಡಬಾರ್ದಾಗಿತ್ತು ಹೇಳುವ ಸ್ವಾತಂತ್ರ್ಯ ಇದೆ. ಅದನ್ನು ಇವತ್ತು ತಮ್ಮಗಳ ಮುಂದೆ ಹಂಚ್ಕೊಂಡಿದ್ದೀವಿ, ಮುಂದೂ ಹಂಚ್ಕೊಳ್ತೀವಿ. ಯಾವಾಗ ಎಲ್ಲಿವರೆಗೂ ಈ ಒಂದು ಮೈತ್ರಿ ನಾವು ಮುಂದುವರಿಸ್ಕೊಂಡು ಹೋಗ್ತೀವೋ ಅಲ್ಲಿವರೆಗೂ ಸೇಡಿನ ರಾಜಕಾರಣವನ್ನು ಮಾಡೋದ್ರ ಮುಖೇನ ಇವರು ತುಳಿತೇವೆ ಅಂತ ಹೇಳಿದಾಗ ಸೇಡಿನ ರಾಜಕಾರಣದ ಬಗ್ಗೆ ಮಾತನಾಡುತ್ತಾ ಮತ್ತೊಂದು ಮಹಾ ಆರೋಪವನ್ನ ಮಾಜಿ PM ಮಾಡಿದ್ದಾರೆ. ಈ ಸರ್ಕಾರ ಪಂಚರಾಜ್ಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಎಷ್ಟು ಹಣ ಎಲ್ಲಿಗೆ ತೆಗೆದುಕೊಂಡು ಹೋಗಿದೆ ಎನ್ನುವ ಮಾಹಿತಿ ಎಲ್ಲರಿಗೂ ಗೊತ್ತಿದೆ. ಇದು ಕರ್ನಾಟಕ ಜನರ ಸಂಪತ್ತು. DCM ಎಲ್ಲೆಲ್ಲಿ ಹೋಗಿದ್ದಾರೆ, ಎಷ್ಟು ಹಣ ಸಾಗಿಸಿದ್ದಾರೆ, ಎಷ್ಟು ಹಣವನ್ನ ಚುನಾವಣಾ ಆಯೋಗ ವಶಪಡಿಸಿಕೊಂಡಿದೆ, ಈ ಹಣ ಹೋಗಿರೋದು ಬೆಂಗಳೂರಿನಿಂದ ಎನ್ನುವುದೆಲ್ಲ ಗೊತ್ತಿದೆ. ಅವರ ಉದ್ದಟತನವು ಹೆಚ್ಚಾಗಿದೆ ಅಂತ HD ದೇವೇಗೌಡರು ಕಿಡಿಕಾರಿದ್ರು. ಇವತ್ತು ಈ ರಾಜ್ಯ 4 ಸ್ಟೇಟ್ಗಳಲ್ಲಿ ಚುನಾವಣೆ ಆದಾಗ ಎಷ್ಟು ಹಣವನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ, ಇದು ಯಾರ ಸಂಪತ್ತು? ಕರ್ನಾಟಕ ರಾಜ್ಯದ ಜನತೆಯ ಸಂಪತ್ತು. ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರು ಅವರ ಉದ್ದಟತನ, ಅವರು ಎಲ್ಲೆಲ್ಲಿ ಹೋಗಿದ್ದಾರೆ, ಎಷ್ಟೊಂದು ಹಣವನ್ನು ಸಾಗಿಸಿದ್ದಾರೆ, ಇದರ ಬಗ್ಗೆ ಎಲೆಕ್ಷನ್ ಕಮಿಷನ್ನು ಎಷ್ಟು ಹಣ ಸೀಸ್ ಮಾಡಿದ್ದಾರೆ, ಸಾಕಷ್ಟು ವಿಷಯ ಬಹಿರಂಗವಾಗಿದೆ. ದೊಡ್ಡಗೌಡರು ಕಾಂಗ್ರೆಸ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲದೆ ಜೋಡೆತ್ತುಗಳಿಂದ ಕಾಂಗ್ರೆಸ್ ಅಂತ್ಯವಾಗುತ್ತೆ ಅನ್ನೋ ಭವಿಷ್ಯ ನುಡಿದಿದ್ದಾರೆ. ಇದೇ ಮಾತುಗಳು ಸದ್ಯ ಮತ್ತೊಂದು ಮಾತಿನ ಯುದ್ಧವನ್ನ ಆರಂಭಿಸಿರೋದು. ಸಿದ್ದು DKಶಿಯಿಂದಲೇ ಕಾಂಗ್ರೆಸ್ ಅಂತ್ಯವೆನ್ನುವ ಮಾತಿಗೆ ಜೋಡೆತ್ತುಗಳು ಖಾರವಾಗಿಯೇ ತಿರುಗೇಟು ನೀಡಿದ್ದಾರೆ. ಅವರ ಮಾತುಗಳು ತಮಗೆ ಆಶೀರ್ವಾದ ಎಂದು ಇಬ್ಬರು ವ್ಯಂಗ್ಯವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಸಂಘ ದೋಷದ ಫಲವೆಂದು ಗುರುವಿಗೆ ಕೌಂಟರ್ ಕೊಟ್ಟಿದ್ದಾರೆ ಸಿದ್ದು. ರಾಜಕೀಯವೆಂದಾಗ ಒಬ್ಬರ ಮೇಲೆ ಮತ್ತೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನ ಮಾಡೋದು ಕಾಮನ್. ರಾಜಕೀಯಕ್ಕೂ ಮಾತಿನ ಯುದ್ಧಕ್ಕೂ ಒಂದು ರೀತಿ ಬಿಟ್ಟು ಬಿಡಲಾರದ ನಂಟು. ಅದರಲ್ಲೂ ಚುನಾವಣೆಯ ಹೊತ್ತಲ್ಲಂತೂ ಆ ವಾಗ್ಬಾಣಗಳ ವೇಗ ಕ್ಷಿಪ್ರ ಗತಿಯನ್ನೇ ಪಡೆದಿರತ್ತೆ. ಸದ್ಯ ರಾಜ್ಯದಲ್ಲೂ ಲೋಕ ಕದನಕ್ಕೆ ತಿಂಗಳುಗಳು ಸಮೀಪಿಸುತ್ತಿರುವ ಹೊತ್ತಲ್ಲಿ ಹೆಚ್ಚು ಕಡಿಮೆ ಅಂಥದ್ದೇ ಸನ್ನಿವೇಶ ಸೃಷ್ಟಿಯಾಗಿದೆ ಅಂದ್ರೂ ತಪ್ಪಿಲ್ಲ.
ದೇವೇಗೌಡರು ಕಾಂಗ್ರೆಸ್ ಸರ್ಕಾರದ ಆಯಸ್ಸಿನ ವಿಚಾರದಲ್ಲಿ ನುಡಿದ ಆ ಮಾತುಗಳು ಅದರ ಕಾವನ್ನ ಮತ್ತಷ್ಟು ಹೆಚ್ಚಿಸಿದೆ. ಎಚ್ಡಿಡಿ ಮಾತಿಗೆ ಕಾಂಗ್ರೆಸ್ ಜೋಡೆತ್ತುಗಳು ಕೂಡ ರಾಂಗ್ ಆಗಿದ್ದು ತಮ್ಮದೇ ಆದ ರೀತಿಯಲ್ಲಿ ದೊಡ್ಡಗೌಡರಿಗೆ ಡಿಚ್ಚಿಕೊಟ್ಟಿದ್ದಾರೆ. ದೇವೇಗೌಡರ ಶಾಪ ನನಗೆ ಆಶೀರ್ವಾದ ಎಂದ ಸಿಎಂ. ತಪ್ಪು ಎನಿಸಿದರೆ ಹೇಳಿಕೆ ಹಿಂಪಡೆಯಲಿ, ಸಿದ್ದು ಸಲಹೆ. ಇದು ಸಂಘ ದೋಷದ ಫಲ ಎಂದು ಸಿಎಂ ಟ್ವೀಟ್. ಒಂದು ಕಾಲದಲ್ಲಿ ತಮ್ಮ ರಾಜಕೀಯ ಗುರುವಾಗಿದ್ದ ದೇವೇಗೌಡರು ತಮ್ಮಿಂದಲೇ ಕಾಂಗ್ರೆಸ್ ಪಕ್ಷ ಅಂತ್ಯವಾಗುತ್ತೆ ಅಂತ ಹೇಳಿರುವ ಮಾತಿಗೆ ತಮ್ಮದೇ ಆದ ಸ್ಟೈಲ್ನಲ್ಲಿ ಕೌಂಟರ್ ಕೊಟ್ಟಿದ್ದಾರೆ ಸಿಎಂ. ಎಚ್ಡಿ ದೇವೇಗೌಡರ ಶಾಪದ ಹೊರತಾಗಿಯೂ ಅವರು ಹೇಳಿದ್ದನ್ನ ಆಶೀರ್ವಾದ ಎನ್ನುವ ರೀತಿಯಲ್ಲಿ ತೆಗೆದುಕೊಳ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ಅಲ್ಲದೆ ನಿರಾಸೆ ಮತ್ತು ಹತಾಶೆಯ ಕಾರಣಕ್ಕೆ ದೊಡ್ಡಗೌಡರು ಈ ರೀತಿಯ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ ಅಂತ ತಿರುಗೇಟು ನೀಡಿದ್ದಾರೆ. ದೇವೇಗೌಡರಿಗೆ ಒಂದು ಸಲಹೆಯನ್ನ ಕೂಡ ಸಿದ್ದು ನೀಡಿದ್ದು ತಪ್ಪು ಅನಿಸಿದರೆ ಅವರು ಅದನ್ನ ಹಿಂದಕ್ಕೆ ಪಡೆಯಲಿ ಎಂದಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಅಂತ್ಯವೆಂದ ದೇವೇಗೌಡರಿಗೆ ಅವರ ಪಕ್ಷದ ಸ್ಥಿತಿಯನ್ನ ನೆನಪಿಸಿ ಖಾರವಾಗಿ ಪ್ರತಿಕ್ರಿಯೆ ನೀಡಿ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಬರೆದಿದ್ದಾರೆ. ಕಾಂಗ್ರೆಸ್ ಮುಕ್ತ ಭಾರತ ಮಾಡುವ ಬಿಜೆಪಿಯ ಲೂಸ್ ಟಾಕ್ ದೇವೇಗೌಡರ ಮೇಲೂ ಪ್ರಭಾವ ಬೀರಿದಂತಿದೆ. ಇದು ಕೆಟ್ಟ ಕಂಪನಿಯ ಫಲಿತಾಂಶವಾಗಿದೆ. ಜನತಾದಳ ಅಂತ್ಯಗೊಳ್ಳಬಾರದು ಅಂತ ನಾನು ಪ್ರಾಮಾಣಿಕವಾಗಿ ಬಯಸುತ್ತೇನೆ. ಬಿಜೆಪಿಯನ್ನ ಕುರುಡಾಗಿ ಹಿಂಬಾಲಿಸೋದು ಬೇರೆ ರೀತಿಯಲ್ಲಿ ಪರಿಣಾಮ ಬೀರಬಹುದು. ಅದೇ ರೀತಿ ದೇವೇಗೌಡರು ಇನ್ನೂ ಹೆಚ್ಚು ಕಾಲ ರಾಜಕೀಯದಲ್ಲಿ ಸಕ್ರಿಯವಾಗಿರಲಿ ಅಂತ ಹಾರೈಸ್ತೀನಿ ಎಂದಿದ್ದಾರೆ. ಇನ್ನು ಯಾವ ರಾಜಕೀಯ ಪಕ್ಷ ಕೂಡ ಮತ್ತೊಂದು ರಾಜಕೀಯ ಪಕ್ಷದ ಅಂತ್ಯವನ್ನ ಬಯಸಬಾರದು. ದೊಡ್ಡಗೌಡರು ಸೊಕ್ಕಿನಿಂದ ಈ ರೀತಿ ಮಾತನಾಡುತ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ. ಎನ್ಡಿಎ ಕೂಟದ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದ ಕಾರಣಕ್ಕೆ ಈ ರೀತಿಯ ಹೇಳಿಕೆಗಳನ್ನ ನೀಡುತ್ತಿದ್ದು ಇದು ಸಂಘ ದೋಷದ ಫಲ ಅಂತ ಪೋಸ್ಟ್ ಮಾಡಿದ್ದಾರೆ. ದೊಡ್ಡಗೌಡರ ಮಾತಿಗೆ ಡಿಸಿಎಂ ಡಿಕೆಶಿ ಕೌಂಟರ್. ಅವರು ಏನ್ ಹೇಳಿದ್ರು ಆಶೀರ್ವಾದ ಎಂದ ಡಿಕೆ. ಕೇವಲ ಸಿಎಂ ಮಾತ್ರವಲ್ಲ, ಡಿಸಿಎಂ ಕೂಡ ಮಾಜಿ ಪಿಎಂ ಮಾತಿಗೆ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿಯಿಂದಲೇ ಕಾಂಗ್ರೆಸ್ ಪಕ್ಷ ನಾಶವಾಗುತ್ತೆ ಎಂದಿರುವ ದೊಡ್ಡಗೌಡರಿಗೆ ಕೌಂಟರ್ ಕೊಟ್ಟಿರುವ ಡಿಕೆ ಅವರು ಆಗಾಗ ನಮ್ಮನ್ನ ನೆನಪಿಸಿಕೊಳ್ತಾ ಇರ್ತಾರೆ. ನಮ್ಮನ್ನು ನೆನಪಿಸಿಕೊಂಡ್ರೆ ಅವರಿಗೆ ಶಕ್ತಿ ಬರುತ್ತೆ, ಎಲ್ಲವೂ ಅವರ ಆಶೀರ್ವಾದ ಅಂತ ವ್ಯಂಗ್ಯವಾಡಿದ್ದಾರೆ. ದೇವೇಗೌಡರು ಹೇಳಿದ ಮಾತಿಗೆ ಇಬ್ಬರು ನಾಯಕರು ಕೂಡ ಆಶೀರ್ವಾದ ಅಂತಲೇ ವ್ಯಂಗ್ಯವಾಗಿ ತಿರುಗೇಟು ಕೊಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯ ಮಾಡಿದ ಟ್ವೀಟ್ಗೆ ದಳಪತಿ ದೊಡ್ಡಗೌಡರ ಪುತ್ರ ಫುಲ್ ಗರಂ ಆಗಿದ್ದಾರೆ. ಕಾಂಗ್ರೆಸ್ ಬಗ್ಗೆ ಭವಿಷ್ಯ ನುಡಿದ ದೇವೇಗೌಡರ ಮಾತಿಗೆ ಪುತ್ರ ಎಚ್ಡಿಕೆ ಕೂಡ ಬೆಂಬಲವನ್ನ ನೀಡಿದ್ದಾರೆ. ಮಾಜಿ ಪಿಎಂ ಸಿದ್ದರಾಮಯ್ಯನಿಂದಲೇ ಕಾಂಗ್ರೆಸ್ ರಾಜ್ಯದಲ್ಲಿ ಅಂತ್ಯವಾಗುತ್ತೆ ಅಂದಿದ್ರೆ, ಇತ್ತ ಮಾಜಿ ಸಿಎಂ ಎಚ್ಡಿಕೆ ಸಿದ್ದರಾಮಯ್ಯರನ್ನ ಸೊಕ್ಕಿನ ಮನುಷ್ಯ ಎಂದು ಕರೆದಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯರ ಹಿಂದಿನ ರಾಜಕೀಯ ಜೀವನದ ಬಗ್ಗೆ ನೆನಪಿಸಿ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯರನ್ನು ಸೊಕ್ಕಿನ ಮನುಷ್ಯ ಎಂದ ಮಾಜಿ ಸಿಎಂ. ಜೆಡಿಎಸ್ ಅಂತ್ಯ ಕಾಣಿಸಲು ಸಿದ್ದರಾಮಯ್ಯ ಆಟ ಯಾರಿಗೆ ಗೊತ್ತಿಲ್ಲ. ರಾಜಕೀಯ ಅಂತ್ಯದಲ್ಲಿ ಕಳಂಕ ಮೆತ್ತಿಕೊಳ್ಳಬೇಡಿ, ಎಚ್ಡಿಕೆ ಸಲಹೆ.
ಎಚ್ಡಿ ದೇವೇಗೌಡರ ಮಾತಿಗೆ ಸಿಎಂ ಹಾಗೂ ಡಿಸಿಎಂ ತಮ್ಮದೇ ಆದ ದಾಟಿಯಲ್ಲಿ ತಿರುಗೇಟು ನೀಡಿದ್ರೆ ಅತ್ತ ಮಾಜಿ ಸಿಎಂ ಕುಮಾರಸ್ವಾಮಿ ತಮ್ಮ ತಂದೆಯ ಮಾತನ್ನ ಬೆಂಬಲಿಸಿ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಅದರಲ್ಲೂ ಸಿದ್ದರಾಮಯ್ಯನವರನ್ನೇ ಟಾರ್ಗೆಟ್ ಮಾಡಿಕೊಂಡು ಎಚ್ಡಿಕೆ ಟ್ವೀಟ್ ಮಾಡಿದ್ದಾರೆ. ಸಿಎಂ ಶನಿವಾರ ಆಡಿದ ಟ್ವೀಟ್ನ ಒಂದೊಂದು ಮಾತಿಗೂ ಕೌಂಟರ್ ಎನ್ನುವಂತಿತ್ತು ಎಚ್ಡಿಕೆ ಮಾಡಿದ ಪೋಸ್ಟ್. ಮಾಜಿ ಪ್ರಧಾನಿಗಳು ಹೇಳಿರೋದ್ರಲ್ಲಿ ಲವಲೇಶವೂ ತಪ್ಪಿಲ್ಲ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಆಡಳಿತದಲ್ಲಿ ಕಾಂಗ್ರೆಸ್ ಅಂತ್ಯ ಕಾಣೋದು ನಿಜ. ಕಾಂಗ್ರೆಸ್ ಚರಿತ್ರೆಯ ಕೊನೆಯ ಪುಟದಲ್ಲಿ ಏದುಸಿರು ಬಿಡುತ್ತಿದೆ ಎಂದಿದ್ದಾರೆ. ದೇವೇಗೌಡರ ಶಾಪ ತಮಗೆ ಆಶೀರ್ವಾದ ಎಂದಿರುವ ಸಿದ್ದರಾಮಯ್ಯ ಪೋಸ್ಟ್ಗೆ ಎಚ್ಡಿಕೆ ಕಿಡಿಕಾರಿದ್ದು, ಶಾಪ ಹಾಕೋದನ್ನ ಎಂದಿಗೂ ದೇವೇಗೌಡರು ಮಾಡಿಲ್ಲ. ಅಂದು ಅವರು ನಿಮ್ಮನ್ನ ಕೈ ಹಿಡಿಯದಿದ್ರೆ ನೀವು ಈ ಎತ್ತರಕ್ಕೆ ಏರೋದಕ್ಕೆ ಸಾಧ್ಯವಿತ್ತ ಅಂತ ಪ್ರಶ್ನೆ ಮಾಡುವ ಮೂಲಕ ಸಿಎಂಗೆ ಹಳೆಯ ದಿನಗಳನ್ನ ನೆನಪಿಸಿ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಎಚ್ಡಿಕೆ. ಈ ಹಿಂದಿನ ರಾಜಕೀಯ ಜೀವನವನ್ನ ಕೆಣಕಿ ದಳಪತಿ ಸಿಎಂಗೆ ಡಿಚ್ಚಿಕೊಟ್ಟಿದ್ದಾರೆ. ಕಥೆಗಳ ಮೂಲಕ್ಕೆ ಹೋದ್ರೆ ನೀವೇ ಬೆತ್ತಲಾಗಿ ನಿಲ್ಬೇಕಾಗತ್ತೆ. ಬೂಟಾಟಿಕೆ ಮಾಡಿಕೊಂಡು ರಾಜಕೀಯ ಬದುಕನ್ನ ಕಟ್ಟಿಕೊಂಡವರು ನೀವು. ಜೆಡಿಎಸ್ ಅಂತ್ಯ ಕಾಣಿಸಲು ನೀವು ಮಾಡಿರುವ ಸಿದ್ದರಾಮಯ್ಯ ಆಟ ಯಾರಿಗೆ ಗೊತ್ತಿಲ್ಲ ಅಂತ ಮುಖ್ಯಮಂತ್ರಿಗೆ ದೊಡ್ಡಗೌಡರ ಪುತ್ರ ಖಾರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸದಾ ಜೆಡಿಎಸ್ ಅನ್ನ ಬಿಜೆಪಿಯ ಬಿ ಟೀಮ್ ಎನ್ನುವ ಸಿದ್ದು ಮಾತಿಗೂ ಟ್ವೀಟ್ನಲ್ಲಿ ರಿಯಾಕ್ಟ್ ಮಾಡಿರುವ ಎಚ್ಡಿಕೆ, ನಿಮ್ಮ ಕಳ್ಳಾಟ ರಂಗಿನಾಟ ಇಡೀ ದೇಶಕ್ಕೆ ಗೊತ್ತು ಅಂತ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಹಲವು ಸರಣಿ ಟ್ವೀಟ್ ಮಾಡಿದ್ದ ಎಚ್ಡಿಕೆ ಇಷ್ಟು ಹೇಳಿ ಸುಮ್ಮನಾಗಿರಲಿಲ್ಲ. ತಮ್ಮ ಪಕ್ಷಕ್ಕೆ ದೀರ್ಘಾಯುಷ್ಯವನ್ನ ಬಯಸಿದ ಮುಖ್ಯಮಂತ್ರಿಗಳ ರಾಜಕೀಯ ಜೀವನದ ಬಗ್ಗೆಯೂ ಎಚ್ಡಿಕೆ ಟೀಕೆ ಮಾಡಿದ್ದಾರೆ. ರಾಜಕೀಯ ಅಂತ್ಯಕಾಲವನ್ನ ಆನಂದವಾಗಿ ಕಳೆಯಿರಿ ಎನ್ನುವ ಸಲಹೆಯನ್ನು ನೀಡಿದ್ದಾರೆ. ಸಿದ್ದರಾಮಯ್ಯ ತಾವು ಮಾಡಿದ್ದ ಟ್ವೀಟ್ನಲ್ಲಿ ದೇವೇಗೌಡರು ಸೊಕ್ಕಿನ ಮಾತುಗಳನ್ನಾಡುತ್ತಿದ್ದಾರೆ ಎಂದಿದ್ರು. ಇದಕ್ಕೆ ಕಿಡಿಕಾರಿರುವ ಜೆಡಿಎಸ್, ಸಿದ್ದರಾಮಯ್ಯರ ಹೆಸರಿನಲ್ಲಿ ಸೊಕ್ಕಿನ ಪೇಟೆಂಟ್ ಇದೆ. ಪಕ್ಷದ ಯಾವುದೇ ಬಾಗಿಲಿಗೆ ಹೋದ್ರೂ ನಿಮ್ಮ ಸೊಕ್ಕಿನ ಕತೆ ಹೇಳುತ್ತೆ ಅಂತ ಹರಿಹಾಯ್ದಿದ್ದಾರೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ತೆರೆ ಮತ್ತು ಕೈ ನಡುವೆ ಮತ್ತೆ ದಂಗಲ್ ಆರಂಭವಾಗಿದ್ದು, ಚುನಾವಣೆಗೆ ತಿಂಗಳುಗಳು ಸಮೀಪಿಸುತ್ತಿರುವ ಹೊತ್ತಿನಲ್ಲಿ ಕಾವು ಪಡೆದಿದೆ. ಸಿದ್ದರಾಮಯ್ಯ ವರ್ಸಸ್ ದೇವೇಗೌಡ ಫ್ಯಾಮಿಲಿ ಅನ್ನೋ ಹಾಗೆ ಆಗಿರುವ ಈ ಸಮರ ಮುಂದಿನ ದಿನಗಳಲ್ಲಿ ಇನ್ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕೈ ಕಮಲ ದಂಗಲ್ ಆರಂಭವಾಗಿದೆ. ಸಿದ್ದು ಮತ್ತು ಗೌಡ್ರ ಕುಟುಂಬದ ನಡುವೆ ಮತ್ತೆ ಪೊಲಿಟಿಕಲ್ ವಾರ್ ಶುರುವಾಗಿದ್ದು, ಒಬ್ಬರ ಮೇಲೆ ಮತ್ತೊಬ್ಬರು ವಾಕ್ ಪ್ರಹಾರ ನಡೆಸುತ್ತಿದ್ದಾರೆ. ಅಟ್ಯಾಕ್ಗೆ ಕೌಂಟರ್ ಅಟ್ಯಾಕ್ ಕೊಡ್ತಿದ್ದು, ಈ ರಾಜಕೀಯ ದಂಗಲ್ ಇನ್ನೆಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಇದಾಗಿತ್ತು ಇವತ್ತಿನ ಸ್ಪಾಟ್ ಲೈಟ್ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.